ಹನಿ ಟ್ರ್ಯಾಪ್ ಯತ್ನದಲ್ಲಿ ಜಡ್ಜ್ಗಳಿದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ದೆಹಲಿಯವರು ರಾಜ್ಯದವರು ಇದ್ದಾರೆ ಅಂತ ಮಾತ್ರ ಹೇಳಿದ್ದೆ. ಜಡ್ಜ್ಗಳ ಬಗ್ಗೆ ನಾನು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದಲ್ಲಿ ಜಡ್ಜ್ಗಳಿದ್ದಾರೆ ಅನ್ನೋ ಮಾಹಿತಿ ಇದೆಯಲ್ಲ, ಅದು ಸುಳ್ಳು ಅಂತ ಹೇಳಿದ್ದಾರೆ. ನಾನು ಯಾರ ಮೇಲೆಯೂ ಕೂಡ ಆರೋಪ ಮಾಡೋದಿಲ್ಲ. ಸದನದಲ್ಲಿ ಯತ್ನಾಳ್ ನನ್ನ ಹೆಸರು ಹೇಳಿದ್ರು, ಹೀಗಾಗಿ ನಾನು ಮಾತನಾಡಿದ್ದೇನೆ ಅಷ್ಟೇ. ತುಮಕೂರು, ಮಳವಳ್ಳಿ, ತುರುವೇಕೆರೆಯಲ್ಲಿ ಕಾರ್ಯಕ್ರಮ ಇತ್ತು. ಇಷ್ಟೂ ದಿನ ಬ್ಯುಸಿಯಾಗಿದ್ದ ಕಾರಣ ಇವತ್ತು ಮನವಿ ಕೊಟ್ಟಿದ್ದೇನೆ. ಮನವಿ ವಿಳಂಬ ವಿಚಾರಕ್ಕೂ ಕೂಡ ಕೆ.ಎನ್. ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೆಟ್ ಮಿ ಕ್ಲಾರಿಫೈ. ಜಡ್ಜಸ್ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಎಲ್ಲಾದ್ರೂ? ಹೇಳಿ. ಸುಮ್ಮನೆ ಎಲ್ಲ ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ ಎಲ್ಲಿ ಹೇಳಿದ್ದೀನಿ ನಾನು? ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ 3 days or 4 days ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ. ನಾನು ಇನ್ಸ್ಪೈಟ್ ಆಫ್ ದಟ್ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರೆ ಜಡ್ಜಸ್ ಇದ್ದಾರೆ ಅಂತ ಹೇಳಿ ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿಗೆ ಮಾಡೋರು ಇದ್ದಾರೆ, ಇಲ್ಲೂ ಒಳಗಾಗಿರೋರು ಇದ್ದಾರೆ, ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರು ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ಅವ್ರು ನಾನು ಹೇಳದೇ ಇದ್ದದ್ದನ್ನ ನಾನು ಹೇಳೋರೆ ಅಂತ ಹೇಳಿ ನನ್ನಿಂದ ಅದನ್ನ ನೀವು ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗ್ಬೇಡಿ. ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನ್ ಮಾತಾಡಿದ್ರು, ಈ ತರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವರು ಇಂಟೆಲಿಜೆನ್ಸ್ನವ್ರು ಏನ್ ಮಾಡ್ತಾ ಇದ್ದಾರೆ, ವೈಫಲ್ಯ ಸರ್ಕಾರದ್ದು ಅಂತೇಳಿ ಟೀಕೆ ಮಾಡೋದು. ಅವ್ರು ಯಾರ ಹೆಸರು ಹೇಳಲಿಲ್ಲ. ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು, ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂಥ ದೂರು ಬಂದರೆ ಅಥವಾ ಮನವಿ ಬಂದರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದ್ದೀರಿ ಹತ್ರದಿಂದ. ಇದಾದ ಮೇಲೆ ನೆಕ್ಸ್ಟ್ ಡೇನೇ CM ರಿಪ್ಲೈ ಇತ್ತು. CM ರಿಪ್ಲೈ ದಿವಸ ಸದನ ಹೇಗೆ ನಡೀತು, ಏನಾಯಿತು ಅಂತೇಳಿ ನಿಮಗೂ ಗೊತ್ತಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೇ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತು ನಾಬಾರ್ಡ್ ಆಫೀಸರ್ಸ್ ಡಿಸ್ಕಷನ್ಸ್, ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 4:30 ಇಂದ ರಾತ್ರಿ 8:30ವರೆಗೂ ಮೀಟಿಂಗ್ ಮಾಡಿದೆ. ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು 10 ಗಂಟೆಗೆ ಕೋಲಾರದಲ್ಲಿ ನಮ್ಮ VR ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿದು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿಗೆ ಹೋದೆ, ಬಂದೆ, ಮತ್ತು ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ಮದುವೆ ರಿಸೆಪ್ಷನ್ಗಳಿದ್ದು, ರಾತ್ರಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಪ್ಟೂರಿಗೆ ನಾನು ಮತ್ತು ಸಚಿವರು ಪರಮೇಶ್ ಅವರು ಮತ್ತು ಸೋಮಣ್ಣವರು, ನಮ್ಗೆ ಅಲ್ಲೂ ಒಂದು ಕಾರ್ಯಕ್ರಮ ಕ್ಷೀರಮ ಒಂದು ಉದ್ಘಾಟನೆ ಇತ್ತು. ನಾವೆಲ್ಲ ಅಲ್ಲಿಗೆ ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರಿಸೆಪ್ಷನ್ ಇತ್ತು, ಎಲ್ಲ ಇಲ್ಲಿತ್ತು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ 9:30ಗೆ ನಾನು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು. ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿತ್ತು, ಬಂದೆ. ಹೀಗಾಗಿ ಈ ಒಂದು 3-4 ಡೇಸಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್. ಇವತ್ತು ಬೆಳಿಗ್ಗೆ ನಾನು ಇದನ್ನು ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರು ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ ಹತ್ರ ಹೋದೆ. ಇಲ್ಲ, ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ, ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತ ಅಂದರು. ಆಗಿದ್ದಲ್ಲಿ ಇಲ್ಲೇ ಹೋಗೋಣ ಅಂದ್ಕೊಂಡು 4:30-5 o'clock ಬರ್ರಿ ಮನೆ ಕಡೆ ಆಯಿತು. ಮನೆ ಕಡೆ ಬಂದಿದ್ದು ಅವರಿಗೆ ನಾನು ಏನು ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೀನಿ. ಅದನ್ನು ಅವರಿಗೆ ಜಡ್ಜಸ್ ಯಾರು ಹೇಳಿದ್ದೀನಿ